ಸುಧಾಕರ್ಗೆ ಇಡೀ ಚಿಕ್ಕಬಳ್ಳಾಪುರ ಏನು ಬರ್ಕೊಟ್ಟಿಲ್ಲ, ದುರಂಕಾರ ಮಾತಾಡಬಾರ್ದು ಪ್ರಮುಖರು ಯಾರಂದಾರ ಪ್ರೀತಮ್ ಗೌಡ್ರು ಹೇಳಿರೋದು. ಎಂತೊಂದು ಹೆಸರು ತೆಗಿತೀರಿ ಸುಮ್ಮ ಚಲೋ ಆರಾಮದೀವಿ. ಹೋಗಲ್ಲ ಕಾಂಗ್ರೆಸ್ನಾಗ ಏನು ರಿಸರ್ವೇಷನ್ ಯಾವ್ದಾಗೈತೆ ಕರ್ಕೊಂಡು ಬರ್ರಿ. ಸುಧಾಕರ್ ಅವ್ರು ಇನ್ನೊಂದು ಮಾತು ಪ್ರಧಾನ ಕಾರ್ಯದರ್ಶಿಯಲ್ಲಿ ಹೋಗ್ತಾರೆ ಅವರು, ಪ್ರಧಾನ ಕಾರ್ಯದರ್ಶಿಯಲ್ಲಿ ಹೋಗ್ತಾರೆ. ಯಾವ್ದು ಯಾರಿಗೆ ರೀ ಯಾರಿಗೆ ಅದು ವಿಜೇಂದ್ರಗೆ ನಮಗಲ್ಲ. ಸುಧಾಕರ್ ಅವ್ರು ನಿನ್ನೆ ಸಿದ್ದರಾಮಯ್ಯನವ್ರ ಸಲಹೆಯನ್ನು ಕೇಳಬೇಕಾಗಿತ್ತು ನಾನು ಅಂತಂದ. ಯಾರು ಬಿಜೆಪಿ ಹೋಗೋ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ನಂಗೆ ಸಲಹೆ ಕೊಟ್ಟಿದ್ರು. ಸಿದ್ದರಾಮಯ್ಯ ಹೇಳಿದ್ರಂತ ಅವ್ರಿಗೆ ಬಳಸಿ ಉಪಯೋಗಿಸ್ಬಿಟ್ಬಿಟ್ಟಿದ್ದಾರೆ, ಹೋಗ್ಬೇಡ ಅಂತ ಹೇಳಿದ್ರಂತೆ. ಆದರೂ ನಾನು ಹೋದೆ. ಮೊದಲೇ ನಾನು CM ಮಾತು ಕೇಳಬೇಕಾಗಿ, ಸಿದ್ದರಾಮಯ್ಯ ಮಾತು ಕೇಳಬೇಕಾಗಿ ಪಶ್ಚಾತ್ತಾಪ ಪಡ್ತಾ ಇದ್ರು. ನೋಡಿ, ಮನುಷ್ಯ ನೋವು ಆದಾಗ ಮನುಷ್ಯಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ಅವ್ರು 17 ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ರ. ನಂಬರ್ 1. ಇವತ್ತು ವಿಜೇಂದ್ರಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಟ್ಟು ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ 3 ಸಲ ಸಿದ್ದರಾಮಯ್ಯ. ಇವ್ರ ಹಗಣೆ ಒದ್ದಾಡಿ ನಾರ್ಲಕ್ಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರೆ. ಏನು ರೀ ಮಾನ ಮರ್ಯಾದೆ ಇದೆ? ಯಾರು ಆ ಸಿದ್ದರಾಮಯ್ಯವ್ರ ಅವ್ರೇನು ದಡ ಇವ ಯಾವ್ಯಾವ ಕೊಟ್ಟು ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರೂ ಮಾಡಲ್ಲ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬೆಲೆ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬೆಲೆ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾಡ್ತೀವಿ. ನಾವು ತನಿಖೆ ಮಾಡಿಸ್ತೀವಿ ಅಂತಾರೆ ಪ್ರಿಯಾಂಕಾ ಖರ್ಗೆ. ಯಾರು ಕೊಡ್ಬೇಕು? ಪ್ರಿಯಾಂಕಾ ಖರ್ಗೆ ಅಂತರೂ ಏನು ಮಾತಾಡ್ತಾರೆ? ಏನು ಏನು ಸಂಬಂಧ ಇಲ್ಲಾರ್ದಂಗೆ ದೂರ ಕೊಡ್ಬೇಕಂತ. ನೀವೇ ಅದಕ್ಕೆ ಕಿಸಿಲಾಕೈತೀರಪ್ಪ ಮಂತ್ರಿಗಳಾಗಿ? ರಾಜೀನಾಮೆ ಕೊಟ್ಟು ಹೋಗ್ರಿ, ದೂರ ಕೊಡೋದು. ನಾ ಏನಾರು ಇದ್ದೆ ಅಂದರೆ ಸ್ವಯಂ ಪ್ರೇರಣೆಯಿಂದ ದಡ ಅಧಿಕಾರಿಗೆ ಆಗ್ತದೆ. ಅಷ್ಟು ಮುಖ್ಯಮಂತ್ರಿಗೆ ಅಧಿಕಾರ ಇಲ್ವಾ? ಅಂದರೆ ಸಿದ್ದರಾಮಯ್ಯನವರೇ ತಮ್ಮ ಮೂಡಾನೇ ಅವರು ನಿಗಾಲಾಗೈತಿ. ಇನ್ನಿಂದ್ರೆ ಇಲ್ಲಿ ಮಾಡ್ತಾರೆ ಅಡ್ಜಸ್ಟ್ಮೆಂಟ್. ಈಗ ಸುಪ್ರೀಂ ಕೋರ್ಟಲ್ಲಿ ನೀವು ಕೇಸ್ ಹಾಕಿರಿ DK ಶಿವಕುಮಾರ್ ವಿರುದ್ಧ. ಈಗ ಸರ್ಕಾರ ನಿಮ್ಗೆ ಇದು ಭಾರಿ ಚಿಮಾರಿ, ಇಷ್ಟು ಅಪಮಾನ. ಮಾಧ್ಯಮ ಮಿತ್ರರೇ ಖುಷಿಯಾಗಿರ್ಬೇಕು. ನಿನ್ನ ಎಲ್ಲರಿಗೂ DK ಶಿವಕುಮಾರ್ ಕಡೆಯಿಂದ ಒಳ್ಳೆಯ ಸಂದೇಶ ಬಂದಿರ್ಬೇಕು. DK ಶಿವಕುಮಾರ್ ಹೇಳಿರ್ಬೇಕು ನಿಮಗೆ. ಅಲ್ಲ, ಅವರೇ ಸಂದೇಶ ಕೊಟ್ಟಿಲ್ಲ. ಎಲ್ಲ ಒಳ್ಳೆ ಸುಪ್ರೀಂ ಕೋರ್ಟ್ನಾಗ ಭಾರಿ ಚಿಮಾರಿ ಹಾಕಿದ್ರಿ ರತ್ನಾವಳಿ. ನೀವು ಹೋಗಿ ಅಲ್ಲಿ ಭಾಷಣ ಮಾಡಿರಿ, ಇಲ್ಲಿ ಯಾಕೆ ಬಂದಿರಿ ಸುಪ್ರೀಂ ಕೋರ್ಟಿಗೆ ಅಂದರು. ಸಂಬಂಧ ಇಲ್ಲರಿ. ನೀವು ಏನು ಬರಿತೀರೋ ಅಲ್ಲಿ ಯಾರು ನಿಮ್ಮವ್ರು ಯಾಕೆ ಲೀಗಲ್ ಸ್ವಲ್ಪ ತಿಳಿದವ್ರು ಹೋಗಿರ್ತಾರೆ ಇಲ್ಲ ಸುಪ್ರೀಂ ಕೋರ್ಟಿಗೆ. ನೀವೆಲ್ಲ ಮಾಧ್ಯಮದವ್ರು ಬರೆದ್ರಪ್ಪ. ನಾನು ಕೇಸಿಗೆ ಅದಕ್ಕೆ ಸಂಬಂಧ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕೇಸ್ 10 ಕೇಸ್ ಅದಾವ. ಇವರು ನಮ್ಮ ಜಡ್ಜಸ್ಗಳಿಗೆ ಕನ್ಫ್ಯೂಷನ್ ಐತಿ ಯಾವ ಕೇಸ್ ಅನ್ನೋದು. ಆ ಉದ್ದೇಶದಿಂದ ಅಂದಿದ್ದು ಹೊರತು ನ್ಯಾಯಾಧೀಶರು ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗಿ ಹೇಳಿಲ್ಲ. ಸುಮ್ಮನೆ ಮಾಧ್ಯಮಗಳಲ್ಲಿ ಎಲ್ಲಿ ಕೋರ್ಟ್ ಬೆಂಚ್ನಲ್ಲಿ ಕುಂಡ್ರೋರು ತಪ್ಪು ಮಾಹಿತಿ ಕೊಟ್ಟು ಈ ರೀತಿ ನೀವು ಹೆಂಗೆ ಮಾಡ್ತೀರಿ? ಯತ್ನಾಳ್ ಅರೆಸ್ಟ್ ಗ್ಯಾರಂಟಿ ಅಂದ್ರಿ, ಎಲ್ಲಿ ಆಯ್ತಪ್ಪ ಅರೆಸ್ಟ? ಹೇಳ್ರಿ, ಅರೆಸ್ಟ್ ಆಗಿ ನಾನು ಬಂಧನ 2 ದಿವಸದ ವಾರಂಟ್ ಇಶ್ಯೂ ಅಂದ್ರಿ, ಎಲ್ಲಿ ಐತಿ? ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಸ್ವಲ್ಪ ಯಾಕೋ ನಿಮಗೆ DK ಶಿವಕುಮಾರ್ ವಿಜೇಂದ್ರ ಅಂದ್ರೆ ವಿಶೇಷ ಪ್ರೀತಿ ಐತೆ ಎಲ್ಲರಿಗೂ. ಅದಕ್ಕೆ ಹೊಡಿತೀರ ಖುಷಿ ಪಡಿಸ್ಲಾಕ. ನೀವು ಖುಷಿ ಪಡ್ಬೋದು. ಆಟ ಯತ್ನಾಳೇನು ಜೈಲಿಗೆ ಹೋಗೋದಿಲ್ಲ. ನಾನು ಕರ್ನಾಟಕ ಲೂಟಿ ಮಾಡಿಲ್ಲ, ಭೂ ಹಗರಣ ಮಾಡಿಲ್ಲ. ಸುಮ್ಮನೆ ಹೊಡಿಲಾಕತ್ತೀರಿ. ಈ ಮಾಧ್ಯಮದಾಗ ಖರೆ ಅಂದ್ರೆ ನೀವೇ ವಿಷಾದ ಪಡಿಸ್ಕೋಬೇಕು. ನಿಮ್ಮ ಮಾಧ್ಯಮದಾಗ ಯತ್ನಾಳ ಬಗ್ಗೆ ಅಂತಿಲ್ಲ ಸುಪ್ರೀಂ ಕೋರ್ಟು. ಅದು ಬೇರೆ ಪ್ರಕರಣದಲ್ಲಿ ಯತ್ನಾಳ್ ಅದರಲ್ಲಿಯೂ ಅದಾರ ಅನ್ನೋಂಥ ತಪ್ಪು ಗ್ರಹಿಕೆಯಿಂದ ಆಯಿತು. ನಮ್ಮನ್ನ ಮಾಧ್ಯಮಗಳ ಮೇಲೆ ದೂರ್ತೀರಿ ನೀವು? ಕೋರ್ಟ್ ತಪ್ಪು ಗ್ರಹಿಕೆ ಮಾಧ್ಯಮಗಳ ಮೇಲೆ ದೂರ್ತೀರಿ ನೀವು? ನೀವು ಸರಿಯಾಗಿ ಫಾರ್ಮ್ ಮಾಡಿದ್ರೆ ಅಂತ ಹೇಳ್ತಿದ್ದೀರಾ. ಜಡ್ಜಸ್ ತಪ್ಪು ತಂದ್ಕೊಡಿ. ಜಡ್ಜಸ್ ಯಾಕೆ ಅನ್ಬೇಕು? ನೀವು ಅಂದ್ರೆ ಜಡ್ಜಸ್ ತಪ್ಪತ್ತೆ ನೀವು ಅಂದ್ರಪ್ಪ ನಿಮ್ಮ ಮಾಧ್ಯಮದಾಗ ಅಂದು ತೋರಿಸ್ರಿ. ಇದು ನಿಮ್ಮ ಧೈರ್ಯ ಇದೆಯಾ? ನ್ಯಾಯಾಂಗದ ವಿಚಾರನಾಗ ಮಾತಾಡೋ ಧೈರ್ಯ ಇದೆಯಾ? ಇಲ್ಲ. ಸುಮ್ಮನೆ ಹೊಡಿಬೇಡ್ರಿ. ಸುಮ್ಮನೆ ಹಿಂಗೆ ಮಾತಾಡಿಬಿಟ್ರೆ ಅಂಜಿ ಎಲ್ಲರೂ ಏನಾರ ಒಂದು ಉತ್ತರ ಕೊಟ್ಟು ಓಡಿ ಹೋಗ್ತೇನೆ ಅನ್ನೋದು. ನಾ ದೈನಮ್ ನಾ ಫಲಾನ. ಓಡಿ ಮಗ ಹೋಗು ಮಗ ಅಲ್ಲ. ನೀವು 100 ವಿಜೇಂದ್ರ ಜೈಕಾರ ಹಾಕೊತ್ಕೊಂಡ್ರಿ, ನಾನು ಹಿಂಗೆ ಇರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.